ಅನಾದಿ ಕಾಲದಿಂದನೂ ಕೂಡ ಈ ಬೀಡ್ಸ್ನ ಹಾಕ್ಕೊಳ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಈ ಒಂದು ದೇಹಕ್ಕೆ ಮಿನರಲ್ಸ್ ಭಾಳ ಅತ್ಯಗತ್ಯ. ಕ್ರಿಸ್ಟಲ್ಸ್ ಹಾಕ್ಕೊಳ್ಳೋದ್ರಿಂದ ಭಾಳಷ್ಟು ನಮಗೆ ಉಪಯೋಗ ಆಗುತ್ತೆ. ಇಲ್ಲಿ ಎರಡು ಕೈಯಲ್ಲೂ ಕ್ರಿಸ್ಟಲ್ಸ್ ತೋರಿಸಿದ್ವಿ, ಒಂದು ಎಡಗೈಯಲ್ಲೂ ತೋರಿಸಿದ್ವಿ, ಬಲಗೈಯಲ್ಲೂ ತೋರಿಸಿದ್ವಿ. ತುಂಬ ಜನಕ್ಕೆ ಗೊತ್ತಿಲ್ಲ ಎಡಗಡೆ ಯಾವುದು ಬಲಗಡೆ ಯಾವುದು ಅಂತ. ಹೇಗೆ ನಾವು ಉಸಿರಾಟದಲ್ಲಿ ಚಂದ್ರನಾಡಿ ಸೂರ್ಯನಾಡಿ ಅಂತ ಹೇಳ್ತೀವಿ, ನಮ್ಮ ಕೈಗಳಲ್ಲೂ ಕೂಡ ಚಂದ್ರನ ಒಂದು ನಾಡಿ ಮತ್ತು ಸೂರ್ಯನಾಡಿ ಇರ್ತಕ್ಕಂಥದ್ದು. ತುಂಬ ಜನಕ್ಕೆ ಯಾವುದಕ್ಕೆ ಯಾವ್ದು ಹಾಕೋಬೇಕು ಅಂತ ಗೊತ್ತಿಲ್ಲ. ಕ್ರಿಸ್ಟಲ್ ಸಿಗ್ತಾ ಎಲ್ಲ ಕಡೆ ಹಾಕೊಳ್ಳಿ, ರೈಟಲ್ಲೂ ಹಾಕೊಳ್ಳಿ, ಲೆಫ್ಟಲ್ಲೂ ಹಾಕೊಳ್ಳಿ. ಈ ಕ್ರಿಸ್ಟಲ್ ಒಳಗಡೆ ಏನಿದೆ ಅಂತಂದರೆ, ಇದರಲ್ಲಿ ಇರ್ತಕ್ಕಂಥದ್ದೇ ಮಾಲಿಕ್ಯೂಲ್ಸ್. ಹೇಗೆ ಉಪ್ಪಿನ ಅರಳು ತಗೊಳ್ತಿಲ್ವ, ಉಪ್ಪಿನ ಅರಳು ಅದರಲ್ಲಿ NaCl ಇರುತ್ತೆ. NaCl ಎಲ್ಲರಿಗೂ ಗೊತ್ತು, ಸೋಡಿಯಂ ಇರುತ್ತೆ, ಅದರಲ್ಲಿ ಕ್ಲೋರಿನ್ ಇರ್ತಕ್ಕಂಥ NaCl. ಅದು ಒಂದು ಕಾಂಪೋಸಿಷನ್. ದೇಹಕ್ಕೆ ಉಪ್ಪು ಅಗತ್ಯ. ಫಾರ್ ಎಕ್ಸಾಂಪಲ್, ಇವಾಗ ಲೋ BP ಆಗ್ಬಿಟ್ಟಾಗ ನಾವು ಉಪ್ಪು ಸೇವ್ ಇಮಿಡಿಯೇಟ್ ಬಾಯಿಗೆ ಹಾಕ್ಕೊಳ್ತಾರೆ ಲೋ BP ಹಾಕಿರೋರು. ಅಂದರೆ ಆ ಒಂದು ಉಪ್ಪು ನಮ್ಮ ದೇಹಕ್ಕೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡುತ್ತೆ. ಆ ಕಾರಣದಿಂದನೇ ಕ್ರಿಸ್ಟಲ್ಸು ಜನನ ಆಗಿರೋದು. ಕ್ರಿಸ್ಟಲ್ಸು ನಾವು ಕೈಗೆ ಹಾಕ್ಕೊಂಡಾಗ ಆ ಕೈಯಲ್ಲಿರ್ತಕ್ಕಂಥ ಚರ್ಮದ ರಂಧ್ರಗಳಿರ್ತವೆ. ನಾವು ಕೂದಲೆಲ್ಲ ಬೆಳೆದಿರುತ್ತೆ ಅಥವಾ ರಂಧ್ರಗಳು ಕಾಣಿಸ್ತದೆ, ಸಣ್ಣ 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 ರಂಧ್ರ. ಆ ರಂಧ್ರದೊಳಗಡೆ ಈ ಕ್ರಿಸ್ಟಲ್ಸು ನಾವು ರಬ್ ಆಗ್ತಾ ಇರುತ್ತೆ. ಹಿಂಗೆ ನಾವು ಎಕ್ಸಸೈಸ್ ಮಾಡ್ದಾಗ ಹಿಂಗೆ ರಬ್ ಆಗ್ತಾ ಇರುತ್ತೆ. ರಬ್ ಆಗ್ತಾ ಇದ್ದಾಗ ಈ ಕ್ರಿಸ್ಟಲ್ ಇರತಕ್ಕಂಥ ಖನಿಜಗಳು ದೇಹದೊಳಗಡೆ ಸೇರುತ್ತೆ. ಉದಾಹರಣೆಗೆ ನಿಮಗೆ ಇದು ಹೆಂಗಪ್ಪ ಸೇರುತ್ತೆ ಅಂತಂದರೆ, ಒಂದು ಕಬ್ಬಣ ತಗೊಳ್ಳಿ, ಚರ್ಮದ ಮೇಲೆ ಕಬ್ಬಣವನ್ನು ಈ ರೀತಿ ಒಂದು 10 ಸೆಕೆಂಡ್ ಕಾಲ ಉಜ್ಜಿ ಕಬ್ಬಣ. ಆಮೇಲೆ ಸ್ಮೆಲ್ ನೋಡಿ, ನಿಮಗೆ ಕಬ್ಬಣದ ಸ್ಮೆಲ್ ಬರುತ್ತೆ. ಅಂದರೆ ಆ ಕಬ್ಬಣದಲ್ಲಿರ್ತಕ್ಕಂಥ ಸಣ್ಣ ಫೆರಾಕ್ಸೈಡ್ ಅಂತ ಏನು ಕರಿತೀವಿ, Fe ಅಂತ ಏನು ಕರಿತೀವಿ, ಚರ್ಮದ ಮೇಲೆ ಎಂಟ್ರಾಗಿದೆ. ದೇಹದೊಳಗಡೆ ಕ್ರಿಸ್ಟಲ್ಸ್ ಎಂಟ್ರಾದಾಗ ಆರೋಗ್ಯ, ಎಮೋಷನಲ್ ಸಮಸ್ಯೆ ಇರತಕ್ಕಂಥವ್ರಿಗೆ, ಆರ್ಥಿಕ ಸಮಸ್ಯೆ ಇರತಕ್ಕಂಥವ್ರಿಗೆ, ಹಾಗೆ ಸಂಬಂಧಗಳಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ಎಲ್ಲ ಕೂಡ ಕ್ರಿಸ್ಟಲ್ಸು ಒಂದು ರೀತಿಯ ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ನಾವು ಕರಿತೀವಿ. ನಾಟ್ ಎ ಡೈರೆಕ್ಟ್ ಮೆಡಿಸಿನ್, ಆಲ್ಟರ್ನೇಟಿವ್ ಮೆಡಿಸಿನ್ ಅಂತ ಇದಕ್ಕೆ ಕರೀತಾರೆ. ಆಲ್ಟರ್ನೇಟಿವ್ ಮೆಡಿಸಿನಲ್ಲಿ ಕ್ರಿಸ್ಟಲ್ಲು ಬಹಳಷ್ಟು ಸಹಾಯ ಮಾಡುತ್ತೆ.